ನನ್ನ ಹೆಸರು ನರೇಂದ್ರ ಅಂತ. SIP ಸಂಸ್ಥೆಯ ರಾಜ್ಯ ಮುಖ್ಯಸ್ಥ ನಾನು. ಇವತ್ತು 87 ಕೇಂದ್ರಗಳು ಕರ್ನಾಟಕದಾದ್ಯಂತ ಬಂದಿದ್ದಾರೆ. ಅದರಲ್ಲಿ 4100 ಜನ ಮಕ್ಕಳು ಇವತ್ತಿನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಮಕ್ಕಳು ಇವತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಬಕಸ್, ವಿಷುವಲ್ ಅರ್ಥಮೆಟಿಕ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ಥರದ್ದೆಲ್ಲ ಸಮ್ಸ್ ಮಾಡಿಬಿಟ್ಟು ಸುಮಾರು ಒಂದು 250 ಲೆಕ್ಕಗಳನ್ನ 11 ನಿಮಿಷದಲ್ಲಿ ಮುಗಿಸೋಕ್ಕೆ ನೋಡ್ತಾರೆ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಚೆನ್ನಾಗಾಗುತ್ತೆ, ಅವರ ಏಕಾಗ್ರತೆ ಚೆನ್ನಾಗಾಗುತ್ತೆ, ಮತ್ತು ನಮ್ಮ ಕೇಂದ್ರಗಳಲ್ಲಿ ಅವರಿಗೆ ನಾವು ತರಬೇತಿ ಕೊಡೋದ್ರಿಂದ ಅವ್ರು ಕೇಳಿಸ್ಕೊಳ್ಳುವಿಕೆ ಚೆನ್ನಾಗಾಗುತ್ತೆ. ಕೇಳಿಸ್ಕೊಳ್ಳೋದನ್ನು ಚೆನ್ನಾಗಾಯಿತು ಮಕ್ಕಳಲ್ಲಿ ಅಂತ ಹೇಳಿದ್ರೆ, ಅವರು ಟೀಚರ್ ಯಾವುದೇ ಪಾಠ ಮಾಡ್ತಿದ್ರು ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾರೆ. ಆ ಥರ ಆದಾಗ ಮನೆಗೆ ಬಂದಾಗ ಯಾವುದೇ ಹೋಮ್ವರ್ಕ್ ಇರಲಿ ಅದನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ. ನಮ್ಮಲ್ಲಿ ಕಲಿತಂಥ ಮಕ್ಕಳು ನಾವು ನೋಡ್ತಾ ಇದ್ದೀವಿ, ಕೆಲವೇ ವರ್ಷದಲ್ಲಿ ಅಂದರೆ 1.5 ವರ್ಷದಲ್ಲೇ ಅವರು 5 ಪಟ್ಟು ಉತ್ತಮರಾಗ್ತಾರೆ. ಮತ್ತು 3 ರಿಂದ 3.5 ವರ್ಷಕ್ಕೆ ಏನು ತರಬೇತಿ ಮುಗಿಯುತ್ತೋ ಆ ಸಮಯದಲ್ಲಿ ಮಕ್ಕಳು ಎಷ್ಟು ಒಂದು ಕ್ಷಮತೆಯನ್ನು ಬೆಳೆಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಟ್ಯೂಷನ್ ಅನ್ನೋ ಅಗತ್ಯ ಕೂಡ ಇರೋದಿಲ್ಲ. ಅದು 10th ಇರಲಿ 12th ಹೋಗಲಿ ಎಲ್ಲೇ ಹೋಗಲಿ, ಮಕ್ಕಳು ಟ್ಯೂಷನ್ ಅನ್ನೋ ಅಗತ್ಯ ಕೂಡ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಕೇಂದ್ರಗಳಲ್ಲಿ ನಮ್ಮ ಟೀಚರ್ಸು ಮತ್ತು ನಮ್ಮ ಕೇಂದ್ರ ನಡೆಸುವಂಥವ್ರು ಎಲ್ಲರೂ ಕಾರಣನೇ, ಆಯಿತಾ. ಸೊ ಅದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. Good afternoon everyone. I am Sannidhi. I am going to speak a few words about abacus. Abacus is a fun learning. Abacus improve me in addition, subtraction, multiplication. It boosts my concentration, memory and problem solving. It increase my cognitive skills and fine motor skills. Visualization improve me in visualizing in mind. Speed writing improve me to write neatly and speedily. Brain gym improve me in recall, retention, concentration and focus. Overall, I am very active. Thank you. SIP ಅಬ್ಯಾಕಸ್ ಪ್ರೋಗ್ರಾಮ್ ಮಕ್ಕಳಿಗೆ ವರದಾನ ಇದ್ದಂಗೆ. ಕಾರಣ ಏನಂದರೆ, ನಾವು ಅಕಾಡೆಮಿಕ್ಸ್ ಕಲಿಯೋದು ಕಲಿಕಾ ಸಾಮರ್ಥ್ಯ ಹೆಚ್ಚಳ ಆಗೋ ಉದ್ದೇಶದಿಂದ ನಾವು ಸ್ಕೂಲು ಇದು ಅಕಾಡೆಮಿಕ್ಸ್ ಅಂತ ಕಲಿಸ್ಕೊಡ್ತೀವಿ. ಆದರೆ ಇಂತಹ ಟ್ರೈನಿಂಗನ್ನು ಚಿಕ್ಕ ವಯಸ್ಸಿನಲ್ಲೇ ಪ್ರಾಬಬ್ಲಿ ಸ್ಟ್ಯಾಂಡರ್ಡ್ 1 ಕೊಡೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಕೌಶಲ್ಯಗಳ ಬೆಳವಣಿಗೆ ಆಗುತ್ತೆ. ಈ ಕೌಶಲ್ಯಗಳು ಬೆಳೆದಂತೆ ಏಕಾಗ್ರತೆ ಆಗಿರ್ಬೋದು, ಗ್ರಹಿಸುವ ಶಕ್ತಿ ಆಗಿರ್ಬೋದು, ಮೆಮರಿ ಇಂಪ್ರೂವ್ಮೆಂಟ್ ಆಗಿರಬಹುದು, ಸೊ ಸ್ಪೀಡ್ ಹೆಚ್ಚಳ ಮಾಡುವಂತಹ ವೇಗ ಆಗಿರಬಹುದು, ಸೊ ಗ್ರಹಿಸುವಂಥ ಶಕ್ತಿ ಆಗಿರಬಹುದು, ಸೊ ಮತ್ತು ತಾಳ್ಮೆ ಆಗಿರ್ಬೋದು, ಮಕ್ಕಳಲ್ಲಿ ಪೂರ್ತಿ ಕೇಳಿಸ್ಕೊಳ್ಳುವಂಥ ತಾಳ್ಮೆ, ಇದೆಲ್ಲ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇದು ಅಕಾಡೆಮಿಕಲಿ ಇಂಪ್ರೂವ್ಮೆಂಟ್ ಬರುತ್ತೆ. ಓವರಾಲ್ ಕಲಿಕಾ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳವಣಿಗೆ ಆಗುತ್ತೆ. ಆ್ಯಸ್ ಅ ಪೇರೆಂಟ್ ನಾವು ಇಚ್ಛಿಸೋದು ಇದೇನೆ. ಕೆಲವ್ರಿಗೆ ಅಂತಾರೆ ಅಬ್ಯಾಕಸ್ ಅನ್ನೋದ್ರಿಂದ ಗಣಿತ ವಿಷಯದಲ್ಲಿ ಮಾತ್ರ ಪ್ರಾಬಲ್ಯತೆನ ಹೊಂದುತ್ತಾರೆ ಅಂತ. ಖಂಡಿತವಾಗ್ಲೂ ಇದು ಗಣಿತದಲ್ಲಿ ಸೂಪರ್ ಫಾಸ್ಟ್ ಆಗ್ತಾರೆ, ಅನುಮಾನನೇ ಇಲ್ಲ. ಆದರೆ ಅದ್ರ ಜೊತೆಗೆ ಏನೇ ಕೌಶಲ್ಯಗಳಾಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಸೊ ಅಲ್ಲಿ ಮಕ್ಕಳಲ್ಲಿ ಗ್ರಹಿಕಾ ಶಕ್ತಿ ಜಾಸ್ತಿ ಆದಾಗ ಏನು ಮಾಡ್ತಾರೆ, ಟೀಚರ್ಸ್ ಹೇಗೆ ತೋರಿಸ್ತಾರೆ ಅದನ್ನು ಗ್ರಹಿಸ್ತಾರೆ. ನೀಟಾಗಿ ಅಬ್ಸರ್ವೇಷನ್ ಸ್ಕಿಲ್ ಬರುತ್ತೆ, ಲಿಸನಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಒಟ್ಟಾರೆಯಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ನಿಮ್ಮ ಮಕ್ಕಳಲ್ಲಿ ಕಾಣಬೇಕಾದ್ರೆ ಇಂತಹ ಒಂದು ಪ್ಲ್ಯಾಟ್ಫಾರ್ಮ್ SIP ಸಂಸ್ಥೆ ಏನು ಕೊಡ್ತಿದೆ, ಇಂತಹ ಒಂದು ಪ್ಲ್ಯಾಟ್ಫಾರ್ಮ್ ಖಂಡಿತವಾಗ್ಲೂ ಮಕ್ಕಳಿಗೆ ಅಗತ್ಯ ಅನ್ನೋದು ಇಷ್ಟು ವರ್ಷಗಳು ಇದರಲ್ಲಿ ತರಬೇತಿ ಕೊಡುವ ನನ್ನ ಅನಿಸಿಕೆ. ಥ್ಯಾಂಕ್ ಯು. SIP ಅಬ್ಯಾಕಸ್ ಅನ್ನೋ ಸಂಸ್ಥೆ ಈಗ 22 ವರ್ಷದಿಂದ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದನ್ನು ನಡ್ಸ್ಕೊಂಡು ಬರ್ತಾ ಇದೆ. ಈಗ ಆಲ್ರೆಡಿ ನನ್ನ ಫ್ರೆಂಡ್ ಹೇಳ್ದಂಗೆ ಬರೀ ಗಣಿಕಾ ಶಕ್ತಿ ಅಲ್ಲ, ಬರೀ ಮ್ಯಾಥಮೆಟಿಕ್ಸ್ ಅಂತ ಇಲ್ಲ, ಲಾಟ್ ಆಫ್ ಸ್ಕಿಲ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಬ್ರೈನ್ ಜಿಮ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಇದರಿಂದ ಕಾನ್ಸಂಟ್ರೇಷನ್, ರಿಟೆನ್ಷನ್, ರೀಕಾಲ್, ಗ್ರಾಸ್ಪಿಂಗ್ ಸ್ಕಿಲ್ಸ್, ರೀಡಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್ ಎಲ್ಲದರಲ್ಲೂ ಇಂಪ್ರೂವ್ ಆಗ್ತಾರೆ. ಸೊ ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಪ್ರೋಗ್ರಾಮ್ ಅಂತಲೇ ಹೇಳ್ತೀನಿ ನಾನು. ಬರೀ ಮ್ಯಾಥ್ಸ್ ಪ್ರೋಗ್ರಾಮ್ ಅಲ್ಲ ಇದು. ಈ ಪ್ರೋಗ್ರಾಮ್ ಕಲಿಯೋದ್ರಿಂದ ಬೇರೆ ಸ್ಕಿಲ್ಸ್ ಇಂಪ್ರೂವ್ ಆಗೋದ್ರಿಂದ ಬೇರೆ ಸ್ಪೋರ್ಟ್ಸಲ್ಲಿ ಇರ್ಬೋದು, ಹಾಬಿ ಕ್ಲಾಸಸ್ಸಲ್ಲಿ ಇರ್ಬೋದು, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಅವರು ಸೂಪರಾಗಿ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಒಂದು ತಾಯಿಯಾಗಿಯೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ನನ್ನ ಮಗನಲ್ಲಿ ನೋಡಿದ್ದೀನಿ. ಅದೇ ಥರ ಎಷ್ಟೋ ಜನ ಇಲ್ಲಿವರೆಗೂ ಸುಮಾರು ನಾನೇ ಒಂದು 10,000 ಮಕ್ಕಳವರೆಗೂ ಟ್ರೈನ್ ಮಾಡಿದ್ದೀನಿ. ಸೊ ಎಷ್ಟೋ ಮಕ್ಕಳಲ್ಲಿ ಈ ಅಬ್ಸರ್ವೇಷನ್ ಕಂಡಿದೆ, ಎಷ್ಟೋ ಪೇರೆಂಟ್ಸ್ ಈ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ SIP ಅಬ್ಯಾಕಸ್ ಅನ್ನೋದು ಬರೀ ಮ್ಯಾಥಮೆಟಿಕ್ಸ್ ಪ್ರೋಗ್ರಾಮ್ ಅಲ್ಲ, ಇಟ್ಸ್ ಎ ಓವರ್ ಆಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಥ್ಯಾಂಕ್ ಯು. Good morning everyone. My name is Sahasra. Today I am going to speak about abacus. Abacus is basically called basic arithmetics. It helps me in arithmetical calculation. I learned addition, subtraction and multiplication. Brain gym helps me to recall and mental
removes my mental blocks. And speed writing. Speed writing helps me to write fast and neat. Thank you. ನನ್ನ ಹೆಸರು ಶ್ರೀದೇವಿ ಅಂತ ಹೇಳಿಬಿಟ್ಟು ನಾನು ಈ ಸಂಸ್ಥೆಯಲ್ಲಿ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಒಂದು ಇನ್ಸ್ಟ್ರಕ್ಟರ್ ಆಗಿ ಮತ್ತೆ ಬಂದು LCL ಆಗಿ ಆಮೇಲೆ ಒಂದು ಪೇರೆಂಟಿಂದ ಸ್ಟಾರ್ಟ್ ಆಗಿ ಇನ್ಸ್ಟ್ರಕ್ಟರ್ ಆಗಿ ಆಮೇಲಿಂದ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದೆ. ಇವತ್ತಿನ ದಿನ 900 ಜನ ಮಕ್ಕಳು ನನ್ನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಇದು ರೈಟ್ ಏಜ್ ಗ್ರೂಪ್ನಲ್ಲಿ ಅಂದರೆ ಸರಿಯಾದ ಏಜ್ ಗ್ರೂಪ್ನಲ್ಲಿ ಅಂದರೆ 1ನೇ ತರಗತಿಯಿಂದ 7ನೇ ತರಗತಿ ಮಕ್ಕಳನ್ನು ಜಾಯಿನ್ ಮಾಡಬೇಕು. ಸೊ ಪೇರೆಂಟ್ಸ್ಗೆ ತುಂಬ ಮಿಸ್ಕಮ್ಯುನಿಕೇಟ್ ಆಗ್ತಿದೆ ಇಲ್ಲಿ. ಎಲ್ಲರೂ ಸ್ವಲ್ಪ ದೊಡ್ಡವರು ಆದಮೇಲೆ ಬರ್ತಾರೆ, ಆದರೆ ಈ ಸರಿಯಾದ ಏಜ್ ಗ್ರೂಪ್ನಲ್ಲಿ ಇದನ್ನು ಕಲಿಸೋ ತರಬೇತಿ ಕೊಡೋದ್ರಿಂದ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗುತ್ತೆ. ಇವತ್ತಿನ ದಿನ ಇಲ್ಲಿ ಈ ಕಾಂಪಿಟೇಷನ್ ಅನ್ನೋದು ಈ ಸ್ಪರ್ಧೆ ಬಂದು SIP ಪ್ರಾಡಿಜಿ ಪ್ಲಸ್ ಅನ್ನೋದು ನಾವು 20 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇವತ್ತಿನ ದಿನ 4000 ಜನ ಮಕ್ಕಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ಇವಾಗ ಬೆಂಚ್ ಮಾರ್ಕ್ ಅವಾರ್ಡ್ಸು ಕೊಡ್ತಾ ಇದ್ದಾರೆ ಮತ್ತು ಸ್ಟೇಟ್ ಅವಾರ್ಡ್ಸು ಇರುತ್ತೆ. ಇದು ಅವರಿಗೆ ಒಳ್ಳೆ ಕಾನ್ಫಿಡೆನ್ಸು ಕೊಟ್ಟು ಅವರಲ್ಲಿ ಸ್ಕಿಲ್ಸನ್ನು ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವೇನು ಇವತ್ತು ಈ ಕಾರ್ಯಕ್ರಮ ಇಲ್ಲಿ ತೊಡಗಿಸ್ಕೊಂಡಿದ್ವಿ. ಸುಮಾರು 4000 ಮಕ್ಕಳು ಅಟೆಂಡ್ ಮಾಡ್ತಾರೆ. ಇವತ್ತು ಒಂದು ಫಸ್ಟ್ ಬ್ಯಾಚ್ ಆಗಿದೆ. ಸೊ ನಾರ್ಮಲಾಗಿ ಅಬ್ಯಾಕಸ್ ಕಲ್ತಂಥ ಮಕ್ಕಳು ಅವರ ಲರ್ನಿಂಗ್ ಎಬಿಲಿಟೀಸ್ ಅಂತ ಏನು ಹೇಳ್ತೀವಿ, ಕೇಳಿಸ್ಕೊಳ್ಳೋದಾಗಲಿ, ಕಾನ್ಸಂಟ್ರೇಟ್ ಮಾಡೋದಾಗಲಿ, ವಿಜುವಲೈಸ್ ಮಾಡೋದಾಗಲಿ, ಮನಸ್ಸಲ್ಲೇ ಮಾಡೋಂಥ ಎಬಿಲಿಟಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ನಾವೇನು ಮಕ್ಕಳಿಗೆ ಈ ತುಂಬ ಕಷ್ಟಪಟ್ಟು ಫೋರ್ಸಿಬ್ಲಿ ಮಾಡಿಸೋವಂಥದ್ದು ಇರಲ್ಲ, ಇಲ್ಲಿ ಎಂಜಾಯ್ ಮಾಡಿ ಮಾಡ್ತಾರೆ. ಹಂಗಾಗಿ ಏನಾಗುತ್ತೆ, ಈ ಮಕ್ಕಳು ಸುಮಾರು ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಂದಾಗ 120 ಪ್ರಾಬ್ಲಮ್ಮು ಈಸಿಯಾಗಿ 3 ನಿಮಿಷದಲ್ಲಿ ಮುಗಿಸುವಂಥದ್ದು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಬಿಕಾಸ್ ಸುಮಾರು 23 ವರ್ಷದಿಂದ ನಾವೇನು ನೋಡ್ತಾ ಇದ್ದೀವಿ, ವರ್ಷ ಏನು ನೋಡ್ತಾ ಇದ್ದೀವಿ ಅಂದರೆ ಮಕ್ಕಳು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಿದ್ದಾರೆ, ಅವರ ಎಬಿಲಿಟೀಸು ತುಂಬ ಚೆನ್ನಾಗಿ ಆಗ್ತಿದೆ. ಆ್ಯಂಡ್ ನಾವು ಇಲ್ಲಿ ಏನು ಟ್ರೈನ್ ಮಾಡ್ತಾ ಇದ್ದೀವಿ ನಮಗೂ ತುಂಬಾ ಖುಷಿಯಾಗಿದೆ. ಬಿಕಾಸ್ ನಾವು ಏನೋ ಒಂದು ಕೆಲಸ ಅಂತ ಮಾಡ್ತಿಲ್ಲ ಇಲ್ಲಿ. ಸೊ ಇಲ್ಲಿ ಮಾಡ್ತಿರೋದು ಏನಾಗ್ತಿದೆ, ನಮಗೆ ಆ ಮಕ್ಕಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗೋದು ನೋಡ್ತಾ ನಮಗೂ ತುಂಬ ಸಂತೋಷ. ಐ ಆಮ್ ಶ್ಯೂರ್ ನಮ್ಮ ಜೊತೆಗೆ ನಮ್ಮ ಈ ಟೀಚರ್ಗಳು ಎಲ್ಲ LCLಸು ಒಂಥರ ಒಂದು ಫ್ಯಾಮಿಲಿ ಇದ್ದಂಗೆ. ವಿ ಆರ್ ಆಲ್ ವರ್ಕಿಂಗ್ ಟುಗೆದರ್ ಆ್ಯಂಡ್ ದಟ್ ಮೇಕ್ಸ್ ಇಸ್ ಇಟ್ಸ್ ಅ ಪ್ಯಾಷನೇಟ್ಲಿ ವಾಟ್ ವಿ ಡೂಯಿಂಗ್. ಸೊ extremely happy about it. Anyway, I hope event completely it goes smoothly. I'm sure there is a good support from parents and also all our team members as well. Thank you so much. That's Dinesh. ಸರಸ್ವತಿ ಅಂತ. ನಮಸ್ಕಾರ, ನನ್ನ ಹೆಸರು ಸರಸ್ವತಿ ಅಂತ. ನಾನು ಈ ಸಂಸ್ಥೆಯಲ್ಲಿ 23 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ನನ್ನ ಸುಮಾರು ಮಕ್ಕಳುಗಳು ಪ್ರಾರಂಭದಲ್ಲಿ ಕಲ್ತಿರೋ ಮಕ್ಕಳುಗಳು ಕೂಡ ಈ SIP ಅಬ್ಯಾಕಸ್ನಲ್ಲಿ ಕಲಿತಾ ಇದ್ದಾರೆ ಅಂದರೆ ಇದ್ರದ್ದು ಪ್ರಾಮುಖ್ಯತೆ ಎಷ್ಟು ಅಂತ ಖಂಡಿತ ಎಲ್ಲರಿಗೂ ಅರ್ಥ ಆಗುತ್ತೆ. ನಾವು 1ನೇ ತರಗತಿಯಿಂದ 6ನೇ ತರಗತಿ ಮಕ್ಕಳುಗಳಿಗೆ ಇಲ್ಲಿ ನಾವು ಹೇಳ್ಕೊಡ್ತೀವಿ. ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ಕೆಲವರು ಪೋಷಕರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗದಲ್ಲೇ ಲೇಟಾಗಿ ಬರ್ತಾರೆ, ಆವಾಗ ಅವರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಂಡು ಪೇರೆಂಟ್ಸು ಮಕ್ಕಳನ್ನ ಸೇರಿಸಿದ್ರೆ ಅವ್ರ ಮಕ್ಕಳುಗಳಿಗೆ ಅವರ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಸುಲಭವಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. NEPನಲ್ಲಿ ಎಲ್ಲ ಸಿಸ್ಟಮಲ್ಲಿ ಈ ಪ್ರೋಗ್ರಾಮು ಭಾಳ ಸಹಾಯ ಮಾಡ್ತಾ ಇದೆ. ಸೊ ನಾವು ಇದು ಮ್ಯಾಥ್ಸ್ ಪ್ರೋಗ್ರಾಮ್ ಅಂತ ಅಲ್ದಲೆ, ಅಂಕಗಣಿತ ಅಲ್ದಲೆ ಮಕ್ಕಳುಗಳ ಕಾನ್ಸಂಟ್ರೇಷನ್ನು ಅವ್ರ ಕೌಶಲ್ಯತೆ ಎಲ್ಲ ಇಂಪ್ರೂವ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಅದರಿಂದ ಮಕ್ಕಳುಗಳು ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಇದು ಅನುಕೂಲ ಮಾಡ್ತಾ ಇದೆ. ಸೊ ನಾನು 23 ವರ್ಷದಲ್ಲಿ ನಾನು ಸುಮಾರು ಒಂದು 5-6 ಸಾವಿರ ಮಕ್ಕಳುಗಳು ಈಗಾಗಲೇ ಗ್ರ್ಯಾಜುಯೇಟ್ ಆಗೋಗಿದ್ದಾರೆ. ಆ ಮಕ್ಕಳುಗಳು ಎಲ್ಲರೂ ಒಳ್ಳೊಳ್ಳೆ ಸ್ಥಾನದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಯಾಕೆಂದರೆ ನಾವು ಮಕ್ಕಳುಗಳ ಕಾನ್ಫಿಡೆನ್ಸ್ನ ಇಲ್ಲಿ ಡೆವಲಪ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳುಗಳಿಗೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.